ಬೆಳಿಗ್ಗೆ ಏನು ಚಳಿ ಆಗ್ತಾ ಇದೆ ಅಂತಂದರೆ ಸೀರಿಯಸ್ಲಿ ಗೈಸ್ 4 ಡಿಗ್ರೀಸ್ ಇದೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಮಸ್ಕಾರ ಎಲ್ಲರಿಗೂ, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ ಸದ್ಯಕ್ಕೆ ಬರ್ಮಿಂಗ್ಹ್ಯಾಮಲ್ಲಿದ್ದೀನಿ. ಅಲ್ಲಿಂದನೇ ಇನ್ನೊಂದು ಟ್ರಿಪ್ ಹೋಗ್ತಾ ಇದ್ದೀನಿ ಇವತ್ತು. ಸೊ ಇವತ್ತು ಯಾವ ಟ್ರಿಪ್ಪು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಸದ್ಯಕ್ಕೆ ನಾನು ಬರ್ಮಿಂಗ್ಹ್ಯಾಮಿಂದ ಸೌತ್ ಎಂಡಲ್ಲಿರುವಂಥ ಒಂದು ಡೋರ್ ಸೆಟ್ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಸಖತ್ತಾಗಿರೋ ಪ್ಲೇಸ್ ಇದೆ ಗೈಸ್, ಡರ್ಡಲ್ ಡೋರ್ ಅಂತ. ಸೂಪರ್ ಪ್ಲೇಸು, ಬಿಸಿಲು ಬಂದ್ರಂತೂ ಸಖತ್ತಾಗಿರುತ್ತೆ. ಸೊ ಅದೊಂಥರ ಬೀಚ್ ವೈಬ್ಸ್ ಕೊಡುತ್ತೆ. ಸೊ ಬನ್ನಿ ಈ ಒಂದು ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಆ ಒಂದು ಪ್ಲೇಸನ್ನ. ಸೊ ಇನ್ನು ನನ್ನ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪೋ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ನಾವು ಎಷ್ಟೇ ಟ್ರಿಪ್ಪಿಗೆ ಏನೇ ರೆಡಿ ಮಾಡ್ಕೊಂಡು ಎಷ್ಟೇ ಪ್ಯಾಕ್ ಮಾಡ್ಕೊಂಡು ರೆಡಿ ಆದರೂ ಕೂಡ ಏನೋ ಒಂದು ಮರ್ತೋಗ್ತೀವಿ. ನಾನು ಅದೇ ಥರ ಒಂದು ಮರ್ತೋದೆ ಇವತ್ತು. ಏನು ಅಂತಂದರೆ ಟವಲ್ ಥರದೇ ಮರ್ತೋದೆ ಗೈಸ್. ಅಲ್ಲಿ ಬೀಚ್ ಸೈಡು ಸಖತ್ತಾಗಿ ಆಟ ಆಡ್ಬೋದು ಅಂತ ಅಂದ್ಕೊಂಡು ಎಲ್ಲ ಬಟ್ಟೆ ಗಿಟ್ಟೆಲ್ಲ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಹಾಕ್ಕೊಂಡು ಟವಲ್ಲೇ ತರೋದು ಮರ್ತೋದೆ. ಅದಕ್ಕೆ ನಾನು ಎಲ್ಲಿದ್ದೀನಿ ಅಂತಂದರೆ ನನ್ನ ಪಿಕಪ್ ಪಾಯಿಂಟ್ ಲಾಸ್ಟ್ ಟೈಮ್ ಎಲ್ಲಿ TK Maxx, ಇಲ್ಲಿ ಏನು ಕಾಣ್ತದೆ ಅಲ್ಲಿ TK Maxx, ಅದೇ ನಮ್ಮ ಪಿಕಪ್ ಪಾಯಿಂಟ್ ಇವಾಗ ಇರೋದು. ವಿ ಆರ್ ಇನ್ ದ ಮಿಡಲ್ ಆಫ್ ಜರ್ನಿ ಆ್ಯಂಡ್ ಸದ್ಯಕ್ಕೆ ನಾವು ಬ್ರೇಕ್ ತೊಗೊತಾ ಇದ್ದೀವಿ. ನಮ್ಮ ಜೊತೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸೊ ಯು ಕ್ಯಾನ್ ಜಾಯ್ನ್ ಅಸ್ ವೆಲ್. So he's my new friend and his name is Pushpinder. Yeah. And he's also having a small YouTube channel. Guys, go check out. ಎಲ್ಲಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. And ಇನ್ನೊಬ್ರು ಕೂಡ ಫ್ರೆಂಡ್ ಆದ್ರು ನಮಗೆ. His name is Asambar. Hello guys, coffee pillow. ಸೊ ಈ ಒಂದು ಟ್ರಿಪ್ಪಲ್ಲಿ ಇದೇ ನಮ್ಮ ಗ್ಯಾಂಗು. ಎಲ್ಲ ಹೊಸದಾಗಿ ಫ್ರೆಂಡ್ಸ್ ಆಗಿರೋರು ಎಲ್ಲಾನು. Hello guys. Now you can say. Oh, hello guys. Hello guys. Then that's it. That's it. Nothing else. Please like, share and subscribe my channel. Notice. ಓಕೆ ಗೈಸ್, ಫೈನಲಿ ನಾವು ಎಲ್ಲಿಗೆ ಬರಬೇಕಾಗಿತ್ತು ಅಲ್ಲಿಗೆ ಬಂದಿದ್ದೀವಿ. ಯಾವುದು ಪ್ಲೇಸ್ ಅಂತಂದರೆ ಡರ್ಡಲ್ ಡೋರ್. ಸೊ ಇದು ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳ್ದಂಗೆ ಇದು ಇಂಗ್ಲೆಂಡಲ್ಲಿರುವಂಥ ಒಂದು ಸದರ್ನ್ ಎಂಡ್ ಟಿಪ್ಪಲ್ಲಿರುವಂಥ ಒಂದು ಪ್ಲೇಸ್ ಆಗಿರುತ್ತೆ. ಇದೇನಪ್ಪ ಸ್ಪೆಷಲು ಈ ಡರ್ಡಲ್ ಡೋರಲ್ಲಿ ಅಂತಂದರೆ ಇಲ್ಲೊಂದು ಆರ್ಚ್ ಇದೆ. ಇದು ಕಂಪ್ಲೀಟ್ಲಿ ಒಂದು ಲೈಮ್ ಸ್ಟೋನಲ್ಲಿ ಕ್ರಿಯೇಟ್ ಆಗಿರೋಂಥ ಒಂದು ಆರ್ಚು. ವರ್ಲ್ಡ್ ಯುನೆಸ್ಕೋ ಹೆರಿಟೇಜಲ್ಲಿ ಇದೊಂದು ಪಾರ್ಟ್ ಕೂಡ ಆಗಿದೆ. ಸಖತ್ತಾಗಿದೆ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಆದರೂ ಸಿಕ್ಕಾಪಟ್ಟೆ ಚಳಿ ಇದೆ ಆ್ಯಂಡ್ ಸಿಕ್ಕಾಪಟ್ಟೆ ಗಾಳಿ ಗುರು. ನಾನು ಏನು ಮಾತಾಡ್ತಾ ಇದ್ದೀನಿ ಅದು ಎಲ್ಲ ರೆಕಾರ್ಡ್ ಆಗ್ತಾ ಇದೆಯಲ್ಲ ಕರೆಕ್ಟಾಗಿ ವಾಯ್ಸು ಗೊತ್ತಿಲ್ಲ. ಸೊ ನನ್ನ ಜೊತೆಗೆ ನನ್ನ ಫ್ರೆಂಡ್ ಆದಂಥ ಅಸಂಬರ್ ಕೂಡ ಇಲ್ಲಿದ್ದಾರೆ. ಸೊ ನಾವೆಲ್ಲ ನಮ್ಮ ಗ್ಯಾಂಗಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ಚಲಾಪಿಲಿ ಆಗಿಬಿಟ್ಟಿದ್ದಾರೆ. ಸೊ ಇಲ್ಲೊಬ್ಬ ಬರ್ತಾ ಇದ್ದಾರೆ, ಪುಷ್ಪಿಂದರ್. ಸೊ ಎಲ್ಲ ಒಬ್ಬೊಬ್ಬರೇ ಈಗ ಎಲ್ಲ ಯಾ. ಸೊ ಗೈಸ್ ನಮ್ಮ ಗ್ಯಾಂಗು ಸೆಟ್ ಆಗಿದೆ. ಸೊ ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್. ಹೌ ಇಸ್ ದ ಜೋಶ್ ಗೈಸ್? ಮಜಾ ಏನಂತಂದರೆ ನಾನು ವ್ಲಾಗ್ ಮಾಡ್ತಿದ್ದೀನಿ, ಇವರು ವ್ಲಾಗ್ ಮಾಡ್ತವ್ರೆ. ಇಲ್ಲಿ ಇವರು ಕೂಡ ವ್ಲಾಗ್ ಮಾಡ್ತವ್ರೆ. ಎಲ್ಲ ವ್ಲಾಗರ್ಸ್ ಆಗಿಬಿಟ್ಟಿದ್ದೀವಿ. ಇಲ್ಲಿರೋವಂಥ ಒಂದು ರೋಡ್ ನೋಡಿ ಹೆಂಗಿದೆ. ಇದೊಂದು ಫುಲ್ಲು ಬೆಟ್ಟದಿಂದ ಕೆಳಗಡೆ ಇಳ್ಕೊಂಡೋಗಿ ಆ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋದು. ಬಟ್ ಸಿಕ್ಕಾಪಟ್ಟೆ ಕಷ್ಟ ಇದೆ ಗುರು ಇಲ್ಲಿಂದ ಕೆಳಗಡೆ ನಡ್ಕೊಂಡು ಹೋಗೋದಕ್ಕೆ. ಹೆಂಗೆ ಜಾರ್ತಾ ಇದೆ ಅಂತಂದರೆ ಇಷ್ಟು ಶೂ ಹಾಕೊಂಬಂದು ಶೂವಲ್ಲಿ ಹೋಗ್ತಿದ್ರು ಕೂಡ ಶೂ ಬಿಚ್ಚಿಟ್ಟು ಬರೀಗಾಲಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ಸುತ್ತಿನ್ನ. ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ವಾ, ಪ್ಲೇಸ್ ಮಾತ್ರ ಏನು ಸಖತ್ತಾಗಿ ಕಾಣ್ತಾ ಇದೆ ಅಂತಂದರೆ ಇಲ್ಲಿಂದ ತೋರಿಸ್ತೀನಿ ನೋಡಿ ಒಂದು ವ್ಯೂ. ಅಲ್ಲಿರೋದೆಲ್ಲ ಗೈಸ್, ಒಂದು ಸಮುದ್ರ. ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಏನು ಬ್ಯೂಟಿಫುಲ್ ಆಗಿದೆ ಅಲ್ಲ ವ್ಯೂ ಮಾತ್ರ. ಸಖತ್ತಾಗಿದೆ ಗೈಸ್. ಇನ್ನು ನಾವು ಅಲ್ಲಿ ಡರ್ಡಲ್ ಡೋರ್ ಹತ್ರ ಹೋಗಿಲ್ಲ, ಬಟ್ ಈ ವ್ಯೂ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲ. ಕೊನೆಗೂ ಬಂದ್ವಿ ಆ ಪ್ಲೇಸ್ಗೆ. ಬನ್ನಿ ನೋಡೋಣ, ತೋರಿಸ್ತೀನಿ ನೋಡಿ ಇಲ್ಲಿಂದ ಡರ್ಡಲ್ ಡೋರ್ ಹೆಂಗಿರುತ್ತೆ ಅಂತ. ಏನು ಸೈಕ್ ಆಗಿದೆ ಗರು ನೋಡ್ರಪ್ಪ ಡರ್ಡಲ್ ಡೋರು. ವಾವ್, ಅದೇ ಗೈಸ್ ಡರ್ಡಲ್ ಡೋರು. ಸೂಪರ್ ಆಗಿದೆ ಅಲ್ಲ. ನೀವು ನೋಡಿ ತೋರಿಸ್ತೀನಿ. ಇದು ಒಂದು ಫುಲ್ಲು ಲೈಮ್ ಸ್ಟೋನು. ಇಲ್ಲಿ ಏನು ಸಮುದ್ರ ಕಾಣಿಸ್ತಾ ಇದೆ, ಅವ್ರ ಇದೆ. ಇದು ಎಲ್ಲನೂ ಓವರ್ ದಿ ಪೀರಿಯಡ್ ಆಫ್ ಇಯರ್ಸು ಆ ನೀರು ಬಂದು ಅದ್ರ ಮೇಲೆ ಹರಿದು ಎರೋಡ್ ಹಾಕಿ ಆ ಲೈಮ್ ಸ್ಟೋನು ಆ ಥರ ಒಂದು ಹಿಂಗಾಗಿದೆ. ಅದೊಂದು ಆರ್ಚ್ ಥರ ಟೈಪ್, ಇದು ಆರ್ಚ್ ಆಗಿ ಫಾರ್ಮೇಷನ್ ಆಗಿರೋದು. ಬಟ್ ಸಕ್ಕದಾಗಿದೆ ಗಾಯ್ಸ್ ಸೀರಿಯಸ್ಲಿ. ಸೊ
ಇನ್ನೊಂದೇನು ಅಂತಂದರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜಲ್ಲಿ ಇವಾಗ ಇದೊಂದು ಪಾರ್ಟ್ ಕೂಡ ಆಗಿದೆ, ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಈ ಕಡೆ ಸೈಡ್ಗೆ ಯಾರನ್ನೂ ಬಿಡ್ತಾಯಿಲ್ಲ ಅನಿಸುತ್ತೆ. ಬಟ್ ಅಲ್ಟಿಮೇಟ್ ಆಗಿದೆ. ಮುಂದೆ ಯಾವತ್ತೋ ಒಂದು ದಿವಸ ಇದೂ ಕೆಳಗಡೆ ಬಿದ್ದೋಗ್ಬೋದು. ಬಟ್ ಬಿದ್ದೋಗಿನ್ನ ಮುಂಚೆನೇ ನಾನು ಬಂದು ಕೊನೆಗೂ ನೋಡಿದೆ ಇದನ್ನು, ಖುಷಿ ಆಯಿತು. ಒಬ್ಬೊಬ್ರದ್ದೇ ಈಗ ಫೋಟೋ ಶೂಟ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಇವ್ರದ್ದು ಒಂದು ನಡೀತಾ ಇದೆ ಇಲ್ಲಿ. ಅವ್ರಿಗೆ ಫೋಟೋಗ್ರಾಫರ್ ಇವ್ರು ಬಂದಾಗ ನನಗೆ ಬಂದಾಗ ಇನ್ನೊಬ್ರು, ಇದೇ ಥರ ಫೋಟೋ ಶೂಟ್ ಮಾಡಿಸ್ಕೊತ ಇದೀವಿ. ಫೋಟೋ ಶೂಟ್ಗಂತ ನಿಂತರೆ ಯಪ್ಪ ಟೈಮ್ ಹೋಗೋದೇ ಗೊತ್ತಾಗಲ್ಲ ಗೈಸ್. ಸೊ ನಮ್ಮ ಹುಡುಗರದೆಲ್ಲ ಫೋಟೋ ಶೂಟ್ ಆಲ್ಮೋಸ್ಟ್ ಮುಗೀತು. ಅಲ್ಲಿ ಕೆಳಗಡೆ ಹೋಗೋದಕ್ಕಂತೂ ಬಿಡ್ತಾಯಿಲ್ಲ, ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತ ನಾನು ಆಗಲೇ ಹೇಳಿದೆ. ಸೊ ಇವಾಗ ನಾವೇನು ಮಾಡ್ತಾ ಇದೀವಿ ಅಂತಂದರೆ, ಸೊ ಈ ಕಡೆಯಿಂದ ಆ ಕಡೆ ಸೈಡ್ ಹೋಗೋದಕ್ಕೆ ಅಲ್ಲಿ ದಾರಿ ಇದೆ, ಅದನ್ನ ಓಪನ್ ಮಾಡಿದ್ದಾರೆ. ಸೊ ಇವಾಗ ಆ ಕಡೆ ಕೆಳಗಡೆ ಹೋಗಿ ಅಲ್ಲಿ ಯಾವ ಥರ ಇರುತ್ತೆ ಅಂತಲೂ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇವಾಗ ಬರ್ರೋ ಟೈಮ್ ಆಯಿತು ಬೈ, ಲೆಟ್ಸ್ ಗೋ ಟೈಮ್. ಬಟ್ ಸಿಕ್ಕಾಪಟ್ಟೆ ನಡಿಬೇಕಪ್ಪ ಇಲ್ಲಿ, ಸೀರಿಯಸ್ಲಿ ಹೇಳ್ತೀನಿ, ಸಿಕ್ಕಾಪಟ್ಟೆ ನಡಿಬೇಕು. ನೋಡಿ ದಾರಿ ಹೆಂಗಿದೆ, ಅಲ್ಲಿಂದ ನಡ್ಕೊಂಬಂದ್ವಿ ನಾವು ಬರ್ತಾ. ಸೊ ಇಲ್ಲೇ ನಾನು ಫಸ್ಟ್ ಬಿಗಿನಿಂಗ್ ಬಂದಾಗ ತೋರಿಸಿದ್ದು ಈ ಪ್ಲೇಸು. ಡೊಡಲ್ ಇರೋದು ಅಲ್ಲಿ ಆ ಕಡೆಗೆ. ಸೊ ನಾವು ಆ ಕಡೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರಬೇಕಾಗಿತ್ತು, ಇಲ್ಲಿಗೆ ಬರಬೇಕು ಅಂತ ಹೇಳಿದೆ. ಸೊ ಇಲ್ಲಿಗೆ ಹೋಗ್ತಾಯಿಲ್ಲ ನಾವು ಇವಾಗ. ಸೊ ನಾವಿವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದರೆ ಲುಲು ವರ್ತ್ಕೋ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಿ ಆ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿ ಮುಗಿಸ್ಕೊಂಡು ಈ ಕಡೆಗೆ ಬರೋಣ ಅಂತ ಪ್ಲ್ಯಾನ್ ಇದೆ. ಲೆಟ್ಸ್ ಸಿ. ಇಳಿಯುವಾಗ ಏನೋ ಇಳಿದುಬಿಟ್ವಿ, ಈಸಿ ಇತ್ತು. ಹತ್ತಬೇಕಾದ್ರೆ ಆಗಲ್ಲ ಗುರು, ಭಾರಿ ಕಷ್ಟ ಇದೆ ಹತ್ತಕ್ಕೆ. ನಾನು ಹೇಳಿದ್ನಲ್ಲ ಲುಲ್ ವರ್ತ್ಕೋ ಅಂತ. ಸೊ ನೋಡಿ ಇಲ್ಲಿದೆ ಅದು ಯಾವ ಕಡೆಗೆ ಹೋಗಬೇಕು ಅಂತ. ಸೊ ಲುಲ್ ವರ್ತ್ಕೋ ಬಂದು ಆ ಸೈಡ್ ಹೋಗಬೇಕು. ಡೊಡಲ್ಗೆ ನಾವು ಆಲ್ರೆಡಿ ಹೋಗಿ ಬಂದಿದ್ದೀವಿ, ಇವಾಗ ಹೋಗೋಣ ಅಲ್ಲಿಗೆ. ಈಗ ತಾನೇ ಗೊತ್ತಾಯಿತು ನಮಗೆ ಈ ಪ್ಲೇಸಿಂದ ಲುಲ್ ವರ್ತ್ಕೋಗೆ 25 ಮಿನಿಟ್ಸ್ ಬಾಕಿದೆ ಅಂತ. ಮುಗೀತು ಕತೆ ನಮ್ಮದು ಇವತ್ತು. ನಮ್ಮ ಜೊತೆ ಇದ್ದು ಎಲ್ಲನೂ ಬೇರೆ ಬೇರೆ ಕಡೆ ಚಲಾಪಿಲಿ ಆಗೋಗ್ಬಿಟ್ಟಿದ್ದಾರೆ. ನನ್ನ ಜೊತೆ ಇರೋದು ಇವರೊಬ್ಬರೇ, ಅಸಂಬರ್ ಅಂತ. ಸೊ ನಾವಿಬ್ಬರೇ ಇವಾಗ ಮಾಡ್ತಾಯಿದ್ದೀವಿ ಟ್ರಕ್ಕಿಂಗ್ನ ಆ್ಯಂಡ್ ಹೈಕಿಂಗ್ ಆ್ಯಸ್ ವೆಲ್, ಎರಡೂ. ಅಲ್ಲಿ ಏನು ಕಾಣ್ತಾ ಇದೆ ದಟ್ ಈಸ್ ಲುಲ್ ವರ್ತ್ಕೋ. ಅಲ್ಲಿಗೆ ಹೋದ್ಮೇಲೆ ಅದು ಏನು ಅಂತಲೂ ಹೇಳ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಹೋಗೋಣ. ಸಖತ್ತಾಗಿ ಗಾಳಿ ಇದೆ. ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆಯಾ ಇಲ್ಲೋ ಸೀರಿಯಸ್ಲಿ ಗೊತ್ತಿಲ್ಲ. ಯಾವ ಮೈಕ್ ಹಾಕ್ಕೊಂಡ್ರು ಏನು ಯೂಸ್ ಆಗ್ತಾಯಿಲ್ಲ. ಸೊ ಇನ್ ಕೇಸು ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತಂದರೆ ನಾನು ಇದಕ್ಕೆ ವಾಯ್ಸ್ ಓವರ್ ಕೊಟ್ಟು ಮಾತಾಡಬೇಕು. ಸೊ ಫಸ್ಟ್ ಅಲ್ಲಿಗೆ ಹೋಗೋಣ ಬನ್ನಿ. ಈಗ ನೋಡಿ ಲುಲ್ ವರ್ತ್ಗೆ ಹೋಗೋ ಅಂತ ದಾರಿ ಯಾವ ಥರ ಇದೆ ಅಂತ. ನೀವು ಕೆಳಗಡೆ ಸ್ಟೋನ್ಸ್ ನೋಡಿದ್ರೇ ಗೊತ್ತಾಗ್ಬೋದು. ನೋಡಿ ಅದ್ರ ಕಲರ್ ಮೇಲೇ ಹೇಳ್ಬೋದು. ಇನ್ನೂ ಕ್ಲೀನಾಗಿ ಎಕ್ಸಾಂಪಲ್ ತೋರಿಸ್ಬೇಕು ಅಂತಂದರೆ ಹತ್ರ ಬಂದು ತೋರಿಸ್ತೀನಿ. ನೋಡಿ ಈ ಕಡೆ ಇದೆಲ್ಲ ಲೈಮ್ ಸ್ಟೋನ್ಸೇ ಗೈಸ್. ಸೊ ಈ ಲೈಮ್ ಸ್ಟೋನ್ಸ್ ಮುಖಾಂತರನೇ ಇದೆಲ್ಲನೂ ಕ್ರಿಯೇಟ್ ಆಗಿರೋದು ಇಲ್ಲಿರೋಂಥ ಒಂದು ಮೌಂಟೇನ್ಸು. ಅಂದರೆ ಅದ್ರ ಒಳಗಡೆ ಇರೋವಂಥ ಸ್ಟೋನ್ಸ್ ಏನಿದ್ದಾವೆ ಎಲ್ಲ ಲೈಮ್ ಸ್ಟೋನ್ಸೇ. ಸೊ ನೋಡಿ ಅಲ್ಲಿರೋದು ಲುಲ್ ವರ್ತ್ಕೋ, ಅದಕ್ಕೆ ಹೋಗೋ ಅಂತ ಒಂದು ದಾರಿ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿಂದ ನಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ, ಹತ್ರ ಬಂದಿದ್ದೀವಿ ಆಲ್ಮೋಸ್ಟು. ಅಲ್ಲೇ ಇದೆ. ನಮಗೆ ಏನು ಯೋಚನೆ ಆಗ್ತದೆ ಅಂತಂದರೆ ಹತ್ತಬೇಕಾದ್ರೆ ಹೆಂಗೆ ಭಯ ಆಗ್ತಾಯಿದೆ ಸೀರಿಯಸ್ಲಿ. ಇಲ್ಲಿ ಯಾವ ಥರ ಇದೆ ಅಂತ ನೋಡೋಣ ಒಂದು ಫಸ್ಟ್ ಪ್ಲೇಸು. ಸೊ ಈ ಥರ ಇದೆ ಗೈಸ್ ಇಲ್ಲೆಲ್ಲನೂ. ಅದೆಲ್ಲನೂ ಹೋಟೆಲ್ಸ್ ಅನಿಸುತ್ತೆ ಫುಲ್ಲು. ಇವಾಗ ಟೂರಿಸ್ಟ್ ಪ್ಲೇಸ್ ಮಾಡಿಬಿಟ್ಟಿದ್ದಾರೆ ಎಲ್ಲನೂ. ಅದು ಬಿಟ್ಟರೆ ಇನ್ನೇನೋ ಅಷ್ಟೊಂದು ಇಲ್ಲ ಅನಿಸುತ್ತೆ ಇಲ್ಲಿ. ಆ ಒಂದು ಪ್ಲೇಸ್ಗೆ ಇಲ್ಲಿ ಸ್ಪೆಷಲ್. ಇವಾಗ ಅಂತೂ ಇಂತೂ ಫೈನಲಿ ನಾವು ಲುಲ್ ವರ್ತ್ಕೋ ಹತ್ರ ಬಂದೇ ಬಿಟ್ವಿ. ಸೊ ಇವಾಗ ಏನಿದ್ರು ಅಲ್ಲಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದು ಒಂದೇ ಬಾಕಿ ಇರೋದು. ಅದಕ್ಕಿಂತ ಮುಂಚೆ ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಲುಲ್ ವರ್ತ್ಕೋವು ಕೆಳಗಡೆಯಿಂದ ಯಾವ ಥರ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ಫೈನಲಿ ಬಂದ್ವಿ. ನೋಡಿ ಗಾಯ್ಸ್ ಯಾವ ಥರ ಕಾಣುತ್ತೆ ಅಂತ ಲುಲ್ ವರ್ತ್ಕೋ. ಅಲ್ಲಿಂದ ಒಂದು ರೌಂಡ್ ಶೇಪ್ ಆಗಿ ಅಲ್ಲಿ ಕನೆಕ್ಟ್ ಆಗಿದೆ. ಸೊ ಇದೆಲ್ಲ ಫಸ್ಟ್ ಮೌಂಟೇನ್ ಆಗಿತ್ತು. ಇದೆಲ್ಲ ನೀರು ಈ ಥರ ಹರಿದು ಈ ಒಂದು ಶೇಪಿಗೆ ಬಂದಿರೋ ಅಂಥದ್ದು ಗಾಯ್ಸ್. They're closed made today because they say that a storm is coming. That's why they may be affecting more. They have to close. ಬೋಟ್ ರೈಡ್ ಮಾಡೋದಂತ ಆಸೆ ಇಟ್ಕೊಂಬಂದ್ವಿ, ಅದು ಕೂಡ ಕ್ಯಾನ್ಸಲ್ ಆಯ್ತು. No problem. ಬೋಟ್ ರೈಡ್ ಮಾಡೋದಂತ ಆಸೆ ಇಟ್ಕೊಂಡ್ಬಂದಿದ್ವಿ. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ ಅಲ್ಲಿ ಡೊಡಲ್ ಬಿಡಬೇಕಾದ್ರೆ ಇನ್ನೊಂದು ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಇಲ್ಲಿಗೆ ಬಂದು 4 ಗಂಟೆಗೆ ಬಂದು ಅಲ್ಲಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾನು ಹೇಳಿದ್ದೆ ನಿಮಗೆ.
ಬಟ್ ಅದನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದು ಬೋಟ್ ರೈಡ್ ಮಾಡ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡು ಬಂದಿದ್ದು ನಾವು. ಬಟ್ ಇಲ್ಲಿ ನೋಡಿದ್ರೆ ಬೋಟ್ ರೈಡೇ ಕ್ಯಾನ್ಸಲ್ ಆಯ್ತಲ್ಲ, ಏನೂ ಮಾಡೋದಕ್ಕಾಗಲ್ಲ. ಲೈಫಲ್ಲಿ ಈ ಥರ ಎಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಸೊ ರೀಸನ್ ಏನಪ್ಪ ಅಂತಂದರೆ ಇಲ್ಲಿ ರೀಸೆಂಟಾಗಿ ಫುಲ್ಲು ಸ್ಟಾಮ್ ಆಗಿದೆ. ಸ್ಟಾಮ್ ಆಗಿರೋದ್ರಿಂದ ಇಲ್ಲಿ ಬೋಟ್ಸ್ನ ಮತ್ತು ಇಲ್ಲಿ ಕೆಳಗಡೆ ಬರೋದಕ್ಕಾಗಿ ಅಲ್ಲಿ ಡೋರ್ ಹತ್ರ ಕೆಳಗಡೆ ಹೋಗೋದಕ್ಕಾಗಲಿ ಬಿಟ್ಟಿಲ್ಲ. ಸೊ ಅದೇ ಒಂದು ಹೆಲ್ತ್ ಆ್ಯಂಡ್ ಸೇಫ್ಟಿ ರೀಸನ್ಸ್ಗೋಸ್ಕರ ಬಿಟ್ಟಿಲ್ಲ ಅಷ್ಟೇ. ಸೊ ಬಟ್ ಇಟ್ಸ್ ಓಕೆ, ನಾವು ಅಟ್ಲೀಸ್ಟ್ ಇಲ್ಲಿಗೆ ಬರೋದಕ್ಕಾದ್ರೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಮತ್ತು ಇದನ್ನೆಲ್ಲ ಇವಾಗ ಎಕ್ಸ್ಪ್ಲೋರ್ ಮಾಡೋಣ. ಮತ್ತು ಇಲ್ಲಿ ನೋಡಿದರೆ ಅಲ್ಲಿ ಮೇಲೆ ಕೂಡ ಹೋಗ್ಬೋದು. ಅಲ್ಲಿ ಮೇಲೆ ಹೋಗಿ ಈ ವ್ಯೂನ ಕೂಡ ನೋಡೋಣ. ಇಷ್ಟೇ ಗೈಸ್, ನಾವೇನೋ ಅಂದ್ಕೊಂಬರ್ತೀವಿ ಬಟ್ ಎಲ್ಲರೂ ಆಗಲ್ಲ. ಸೊ ಅವಾಗ ಏನು ಮಾಡಬೇಕು, ಎಷ್ಟಿಗಿರುತ್ತೋ ಅಷ್ಟು ಖುಷಿಪಟ್ಟು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ, ಸಿಂಪಲ್ಲು. ನನಗೊಂದು ಅರ್ಥ ಆಗ್ತಿರೋ ಅಂಥ ಒಂದು ಇದನ್ನು ನೋಡಿದೆ. ಇಲ್ಲಿ ಇವರಾಗಿರ್ಬೋದು, ಅಲ್ಲಿ ಅವರಾಗಿರ್ಬೋದು, ಇವರಾಗಿರ್ಬೋದು, ಈ ಒಂದು ಕಲ್ಲುಗಳ ಮಧ್ಯದಲ್ಲಿ ಏನೋ ಹುಡುಕ್ತಾ ಇದ್ದಾರೆ. ನನಗೂ ಗೊತ್ತಿಲ್ಲ ಏನು ಹುಡುಕ್ತಾ ಇದ್ದಾರೆ ಅಂತ, ಹೋಗಿ ಕೇಳಬೇಕು ಇವಾಗ. ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಕ್ವಶನ್, ವಾಟ್ ಯು ಗೈಸ್ ಆರ್ ಆ್ಯಕ್ಚುಲಿ ಲುಕಿಂಗ್? Looking. Crabs, maybe. Oh, crabs. Yeah. All right. I thought you were looking for some pearls or something like that. No, just having a look, really. Snails, mate. Okay, that's fine, thank you. ಗೈಸ್, ನಾನು ಕೇಳಿದೆ ಅವರನ್ನು, ಅವ್ರು ಏನು ಹುಡುಕ್ತಾ ಇದ್ದಾರೆ ಅಂತಂತಂದರೆ ಈ ಕ್ರ್ಯಾಬ್ಸ್ನ ಹುಡುಕ್ತಾ ಇದ್ದಾರಂತೆ, ಕ್ರ್ಯಾಬ್ಸ್ ಹಿಡಿತಾ ಇದ್ದಾರಂತೆ ಇಲ್ಲಿ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ನನಗೆ. ಬಟ್ ನನಗೆ ಏನು ಕಾಣಿಸ್ತಾ ಇದೆ ಅಂತಂದರೆ ಇಲ್ಲಿ ಕಪ್ಪೆ ಚಿಪ್ ಕಾಣಿಸ್ತಿದೆ ನೋಡಿ, ಒಂದು ಕಲ್ ಮೇಲೆ ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ಸೊ ದಿಸ್ ಇಸ್ ಸಮ್ ಕ್ರೀಚರ್. Yeah. See when it goes into the water. I thought you guys were looking for, wow. It changes color as well. I thought you guys are looking for, that pearls. Sorry? Pearls. Yeah, she was saying same thing too. Yeah. But I don't think we need pearls here. Okay. We should go into the water for pearls. But anyway, thank you. 1 minute 37 seconds later. ಅಸಂಬನ್ನ ಕರೆದೆ ಮೇಲೆ ಹೋಗಿ ಆ ಟಾಪ್ ವ್ಯೂ ನೋಡ್ಕೊಂಬರೋಣ ಬಾ, ಲುಲು ವರ್ತ್ಗೆ ಹೋದು ಸಖತ್ತಾಗಿರುತ್ತೆ ಅಂತ. ಬಟ್ ಅಣ್ಣ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾನೆ, ಬರೋದಕ್ಕೆ ರೆಡಿ ಇಲ್ಲ. ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ. ಬಟ್ ಹೋಗ್ತಾ ಇದ್ದಾರೆ. ಇಲ್ಲಿ ನನಗೆ ಇನ್ನೊಂದು ಏನು ಕಾಣಿಸ್ತು ಅಂತಂದರೆ, ಇನ್ನೊಂದು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಇಲ್ಲಿ. ಇದೊಂದು ಲೈಮ್ ಸ್ಟೋನು, ದೊಡ್ಡದಾಗಿರೋಂಥ ಒಂದು ಲೈಮ್ ಸ್ಟೋನು. ಅದ್ರ ಮಧ್ಯೆ ಇವಾಗ ವಾಟರ್ ಎರೋಡ್ ಆಗಿ ನೋಡಿ ಅಲ್ಲೊಂದು ಡೋರ್ ಕ್ರಿಯೇಟ್ ಆಗಿದೆ, ನಿಮಗೆ ಕಾಣ್ತಾ ಇದೆ. ಅಲ್ಲಿ ಚಿಕ್ಕದಾಗಿ ಈಗಷ್ಟೇ ಒಂದು ಸ್ವಲ್ಪ ಕ್ರಿಯೇಟ್ ಆಗಿರೋ ಥರ ಇದೆ. ಸೊ ಇನ್ನೆಷ್ಟೋ ವರ್ಷಕ್ಕೆ ನೀರು ಆ ಥರ ಹರಿದು ಕೊಚ್ಚಿ ಹೋಗಿ ಎಲ್ಲ ಆಗಿ ಆ ಥರ ಒಂದು ಡೋರ್ ಥರ ಕ್ರಿಯೇಟ್ ಆಗುತ್ತೆ. ಮುಂದೆ ನಾವು ಸಿಡ್ತೀವೋ ಎಲ್ಲೋ ಗೊತ್ತಿಲ್ಲ, ಬಟ್ ಇದೊಂದು ದೊಡ್ಡ ಆಗೋ ಚಾನ್ಸಸ್ ಇದೆ ಗೈಸ್. ಈ ಒಂದು ವ್ಯೂನ ನೋಡಿದರೆ ನಮ್ಗೆ ಏನು ನೆನಪಾಗುತ್ತೆ ಅಂತಂದರೆ, ಈ ಎತ್ತುಗಳಿಗೆ ಮತ್ತು ಕುದುರೆಗಳಿಗೆ ಕಾಲಿಗೆ ಲಾಳ ಅಂತ ಹಾಕ್ತಾರಲ್ಲ, ನನಗೆ ಗೊತ್ತಿಲ್ಲ ಲಾಳ ಅಂತ ಕರೀತಾರೆ ಏನು ಅಂತ, ಇಂಗ್ಲೀಷಲ್ಲಿ ಹಾರ್ಶು ಅಂತ ಕರೀತಾರೆ. ಆ ಒಂದು ಶೇಪಲ್ಲಿ ಈ ಲುಲ್ವರ್ತ್ ಕೋವ್ ಕ್ರಿಯೇಟ್ ಆಗಿರೋದು. ಸೊ ಅದಕ್ಕೆ ಇದು ಫೇಮಸ್ ಗೈಸ್. ಮುನ್ಸ್ಬೋದು ನೋಡಿ, ಅದೇ ಶೇಪಲ್ಲೇ ಇಲ್ಲಿ ಕ್ರಿಯೇಟ್ ಆಗಿರೋದು. ಅದಕ್ಕೆ ಈ ಒಂದು ಜಾಗ ಫೇಮಸ್ ಇಲ್ಲಿ ಲುಲ್ವರ್ತ್ ಕೋವಲ್ಲಿ. ಈ ಲುಲ್ವರ್ತ್ ಕೋವ್ ಆಪೋಸಿಟ್ ಇರೋ ಜಾಗನೂ ತೋರಿಸ್ತೀನಿ ನೋಡಿ. ಈ ಕಡೆ ಯಾವ ಥರ ಕಾಣುತ್ತೆ ಅಂತಂದರೆ, ಈ ಕಡೆ ಈ ಥರ ಕಾಣುತ್ತೆ ಗೈಸ್. ಇದೆಲ್ಲನೂ ಸಮುದ್ರ, ಇದೆಲ್ಲನೂ ಇಂಗ್ಲೆಂಡ್ ಬಾರ್ಡರ್ಸ್ ಇಲ್ಲಿಂದ. ಸೊ ಇಲ್ಲಿಂದ ಏನೇ ಇದ್ರೂ ಆ ಕಡೆಗೆ ಬೇರೆ ಕಂಟ್ರೀಸೇ ಇರೋದು. ಈಗ ಕೆಳಗಡೆ ಹೋಗೋವಂಥ ಸಮಯ, ಕೆಳಗಡೆ ಹೋಗೋಣ ಗೈಸ್. ನೋಡ್ರಿ ಯಾರು ಬಂದರು ಕೊನೆಗೆ, ಅಂತೂ ಇಂತೂ ಸಿಕ್ಬಿಟ್ರು. ಓಕೆ ಗೈಸ್, ಇಂಥ ಒಂದು ಪ್ಲೇಸ್ಗೆ ಬಂದು ಇಷ್ಟು ಬಿಸಿಲಿರಬೇಕಾದ್ರೆ ಒಂದು ಐಸ್ ಕ್ರೀಮ್ ತಿಂದಿರೋ ಅಂತಂದ್ರೆ ನನಗೆ ಒಂದು ಟ್ರಿಪಲ್ ಚಾಕ್ಲೇಟ್ ಐಸ್ ಕ್ರೀಮ್ನ ತೊಗೊಂಡು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ಫುಲ್ಲಿ ನೀವು ಎಲ್ಲರಿಗೂ ಈ ಒಂದು ದಿವಸ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಬೆಳಿಗ್ಗೆ ಅಲ್ಲಿಂದ ಇಲ್ಲಿಗೆ ಬಂದು ಡೊಡಲ್ಡೋರ್ ನೋಡಿರೋದಾಗಿರ್ಬೋದು. ರಿಮೆಂಬರ್ ಡೊಡಲ್ಡೋರ್ ಈಸ್ ಅ ವರ್ಲ್ಡ್ ಯುನೆಸ್ಕೋ ಹೆರಿಟೇಜಲ್ಲಿ ಅದೊಂದು ಸೈಟ್ ಆಗಿದೆ. ಆಮೇಲೆ ಲುಲ್ವರ್ತ್ ಕೋವ್ ಕೂಡ ಬಂದು ಇಲ್ಲಿರುವಂಥ ಎಲ್ಲನೂ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ನ ಮಾಡಿದ್ದೀವಿ. ಬಟ್ ಬೇಜಾರೇನು ಅಂತಂದರೆ ಅದೊಂದು ಬೋಟ್ ರೈಡ್ನ ಮಾಡೋಕ್ಕಾಗಿಲ್ಲ. ಬಟ್ ಇಟ್ಸ್ ಓಕೆ, ಅದು ಬಿಟ್ಟು ಹಿಂಗೆಲ್ಲನೂ ಮಾಡಿದ್ದೀವಿ ಇಲ್ಲಿ. ಖುಷಿ ಆಯಿತು. ನೀವು ಕೂಡ ನನ್ನ ಜೊತೆ ಇದು ಪ್ಲೇಸನ್ನು ನೋಡಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗಿನ್ನ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ, ಫೀಡ್ಬ್ಯಾಕ್ ಕೊಡಿ. ಇನ್ನೂ ಏನಾದರೂ ಚೇಂಜಸ್ ಮಾಡ್ಕೊಬೇಕಾ, ಎಡಿಟಿಂಗ್ ಆಗಿರಲಿ ಎಲ್ಲನೂ ಅಂತ ಹೇಳ್ತಾ. ಲೈಫಲ್ಲಿ 1000 ಬರ್ತಾ ಇರುತ್ತೆ. ಬೇಜಾರಾಗಿರ್ಬೋದು, ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಏನೇ ಆಗಿರ್ಬೋದು. ಬಟ್ ಯಾವತ್ತೂ
ಫೇಸಲ್ಲಿ ನಗು ಇರಲಿ ಅಂತ ಹೇಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಗ್ನಾಗ್ತಾನೆ ಇರಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಗೈಸ್.